ಮೂರು ತಿಂಗಳಿಂದ ಬರ್ತಾ ಇಲ್ಲ ಸರ್. ನಾವು ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ವಿ. ಏನಕ್ಕಾರ ಆಗುತ್ತೆ, ಕಷ್ಟ ಸುಖ ಎಂತಕ್ಕಾರ ಆಗುತ್ತೆ, ಮಕ್ಕಳಿಗಾಗುತ್ತೆ ಅಂತೇಳಿ ನಾವು ಆಸೆ ಮಾಡ್ಕೊಂಡಿದ್ವು. ಈಗ 3 ತಿಂಗಳಾಯ್ತು ಸರ್, ಅದು ಬರ್ತಾ ಇಲ್ಲ. ಅಕ್ಕಿ ದುಡ್ಡು ಬರ್ತಾ ಇಲ್ಲ ಸರ್. ಈಗ ಸರ್ಕಾರ ನಮ್ಗೆ ಎಷ್ಟೆಲ್ಲ ಭರವಸೆ ಕೊಟ್ಟರು, ಈಗ ನೋಡಿದ್ರೆ ಈ ರೀತಿ ಮಾಡ್ತಾ ಇದ್ದಾರೆ. ಯಾವ ಸರ್ಕಾರ ನಾವಿದ್ರೇ ಸರ್ ಸರ್ಕಾರ, ಇವತ್ತು ನಾವೇ ಮಾಡಿದ್ದು ಸರ್ಕಾರನ. ಇವತ್ತು ಆ ಸರ್ಕಾರನೇ ನಮಗೆ ಮೋಸ ಮಾಡ್ತಿದೆ ಅಂದರೆ ನಾವು ಹೆಂಗೆ ಜೀವನ ಮಾಡೋ ಸರ್? ಈ ಎಲೆಕ್ಷನ್ ಬಂತು ಅಂದರೆ ಎಲ್ಲರೂ ಓಟ್ ಬರ್ತಾರೆ, ನಮ್ಗೆ ಓಟ್ ಹಾಕಿ ನಾವು ಅದ್ರ ಮಾಡ್ತೀವಿ ಇದ್ರ ಮಾಡ್ತೀವಿ ಅಂತ. ಈಗ ನೋಡಿದರೆ ದುಡ್ಡು ಸುಮ್ಮನೆ ಭರವಸೆ ಕೊಟ್ಟರು, ಈಗಿಲ್ಲ ಸರ್, ದುಡ್ಡೇ ಇಲ್ಲ. ಈಗ ಬರ್ತಿತ್ತು ಸರ್ 3 ತಿಂಗಳಾಯ್ತು ಸರ್. ಡಿಸೆಂಬರಿಂದ ಬರ್ತಾ ಇಲ್ಲ ನಮಗೆ. ಅಕ್ಕಿ ದುಡ್ಡು ಒಂದು 2-3 ತಿಂಗಳಿಂದ ಬರ್ತಾ ಇಲ್ಲ. ಅಕ್ಕಿ ದುಡ್ಡು ಬರ್ತಾ ಇಲ್ಲ. ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇಲ್ಲ ಸರ್. ಗೃಹಲಕ್ಷ್ಮಿ ಹಣ ಈಗ 2 ತಿಂಗಳಿಂದ ಬರ್ತಾ ಇಲ್ಲ. 2-3 ತಿಂಗಳೇ ಆಯ್ತು ಬರಲ್ಲ. ನಾವು ಹಿಂಗೆ ನಮಗೆ ಕೆಲಸ ಮಾಡೋಕ್ಕೂ ಆಗಲ್ಲ. ಆ ಹಣ ನಂಬ್ಕೊಂಡೆ ನಾವು ಕಾಲ ಕಳಿಯೋರು. ಹಾಗಾಗಿ ನಮ್ಗೆ ಒಂದು ಆಸ್ಪತ್ರೆಗೆ ಎಲ್ಲಿಗೆ ಹೋಗೋದಾದ್ರೂ ನಾವು ಅದು ಐತಲ್ಲ ಅಂತ ಹೇಳಿ ನಾವು ಇದು ಮಾಡ್ತದ್ದು. ಅದು ಬರ್ತಾ ಇಲ್ಲ. ಈಗ ನಾವು ಈಗ 3 ತಿಂಗಳು ಆಯ್ತು ಬರ್ತಾ ಇಲ್ಲ. ಗೃಹಲಕ್ಷ್ಮಿ ದುಡ್ಡು ಬರೋಲ್ಲ ಸರ್. ನಮಗೆ 8 ತಿಂಗಳಾಯ್ತು. ನಾವು ಯಜಮಾನಿಗೆ ಹುಷಾರಿಲ್ಲ ಸರ್. ಹಿಂಗೆ ಇಷ್ಟು ಕಷ್ಟ ಆಗಿತ್ತು ನೋಡ್ರಿ ಸರ್. ನಮಗೆ ದುಡ್ಡು 8 ತಿಂಗಳಾಯ್ತು ದುಡ್ಡು ಬರೋದು. ನಮಗೆ ಕದ್ದಿ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ದುಡ್ಡು ಇವಾಗ ನಾವು ಅಷ್ಟೇ. ಅಲ್ಲಿ ಹೋಗಿ ಅಲ್ಲಿಗೆಲ್ಲ ಸಾಗರ ಹೊಸನಾಗೆಲ್ಲ ಹೋಗಿ ಬಂದು ನಾವು ಬಂದಿದೆ ಅಂತ ಸರ್. ಎಲ್ಲಿ ಹೋಗಿ ಚೆಕ್ ಮಾಡಿದ್ರು ಬರಲ್ಲ ಸರ್ ನಮಗೆ ದುಡ್ಡು. 8 ತಿಂಗಳು ಬರಲ್ಲ ಸರ್ ನಮಗೆ. 1 ವರ್ಷನೇ 2 ತಿಂಗಳು ಬೈಂದ ಅಷ್ಟೇ ಸರ್ ನಮಗೆ. ಅಕ್ಕಿ ದುಡ್ಡು ಬರ್ತೀವಿ ಸರ್. ಇದ್ರ ದುಡ್ಡು ಬರೋಲ್ಲ ಸರ್ ನಮಗೆ. ಸರ್ಕಾರಕ್ಕೆ ಸಿದ್ದರಾಮಯ್ಯ ಕೇಳಕ್ಕೆ ಅದು ಏನೀಗ ಹಾಕಿವಿ ಅಂತ ಅಂತಾರೆ ಸರ್. ಬರಲ್ಲ ಸರ್ ನಮಗೆ ಅಕ್ಕಿ ದುಡ್ಡು ಬರಲ್ಲ. ಇಲ್ಲ ಮನೆಗೆ ದುಡ್ಡೇ ಬರಲ್ಲ. 1 ವರ್ಷ ಆಯ್ತು ಈಗ. ದುಡ್ಡು ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇಲ್ಲ ಸರ್. ನಾವು 3 ಸಣ್ಣ ಹೆಣ್ಮಕ್ಳು ಮನೇಲಿ ನೋಡ್ರಿ, ಗಂಡರು ಎಲ್ಲ ಭಾಳ ದುಡಿಯೋರಲ್ಲ. ಅದೆಲ್ಲ ಭಾಳ ಕಷ್ಟ ಆಗ್ತಿದೆ ಸರ್. ಅದಕ್ಕೆ ದುಡ್ಡು ಸರ್ಕಾರದಿಂದ ಹಾಕ್ತದೆ. ನಿಮಗೆ ಎಷ್ಟೋ ಅನುಕೂಲ, ಮಕ್ಕಳಿಗೆಲ್ಲ ಉಣ್ಣಕ್ಕೆ ತಿನ್ನೋಕ್ಕೆ ಭಾಳ ಕಷ್ಟ ಆಗ್ತಿದೆ. ಇದ್ರ ಬಗ್ಗೆ ಸ್ವಲ್ಪ ಇದು ಮಾಡಿ ದುಡ್ಡೆಲ್ಲ ಹಾಕಲಿ ಅಂತ ನಮ್ಮ ಇದು ಮಾಡ್ತಿದ್ದೀವಿ ಸರ್. ಇಲ್ಲ ಕೊಟ್ಟಿದ್ದಾರೆ ಸರ್. ಇಷ್ಟರೊಳಗೆ ಬಂತು. ನಾವು ಎಷ್ಟೋ ಅನುಕೂಲ ಅವ್ರು ಕೊಡೋದ್ರಿಂದ, ಅಕ್ಕಿ ಮತ್ತು ದುಡ್ಡು ಕೊಡೋದ್ರಿಂದ ನಮ್ಮಂಥ ಬಡವರೆಲ್ಲ ಜೀವನ ಮಾಡ್ತಾಯಿದ್ದೀವಿ. ಆದರೂ ಇನ್ನೂ ಹಾಕಿಲ್ಲಲ್ಲ, ನಮಗೆ ತುಂಬ ಕಷ್ಟ ಆಗುತ್ತೆ ಸರ್. ಹಾಕಿ ಹಿಂಗೆ ಮುಂದುವರ್ಸ್ಕೊಂಡು ಹೋಗಲಿ ಅಂತ ಹೇಳೋದು ಸರ್. ಏನೋ ಸರ್ ಅದು ನಮಗೆ ಗೊತ್ತಿಲ್ಲ ಸರ್. ನಾವು ಹೊಟ್ಟೆ ಪಡೆಗೆ ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡೋರು. ನಮಗೆ ಹಾಕ್ತಾರೆ ಅದೇ 2,000 ಹಾಕ್ತಾರೆ 20,000 ಸಮಾನ ಸರ್. ನಮಗೆ ಟೈಮಿಗೆ ಸಿಗ್ತಾರೆ, ಮಕ್ಕಳು ಮರಿ ಇದ್ದರು, ನಮಗೆ ಯಾವುದು ಆಧಾರ ಇಲ್ಲ. ಕೂಲಿ ಮಾಡ್ಕೊಂಡು ಜೀವನ ಮಾಡೋದು ನಾವು ಸರ್. ಅದೇ ಸರ್ಕಾರಕ್ಕೆ ಅದೇ ಮನೆ ಕೊಡೋದು ಸರ್. ನಮಗೆ ಹಾಕ್ತಾರೆ ಭಾಳ ಒಳ್ಳೇದಾಗುತ್ತೆ ಸರ್. ತುಂಬ ಹೆಲ್ಪ್ ಆಗುತ್ತೆ ಅಂತ ನಾವು ಅದಕ್ಕೆ ಕೇಳ್ಕೊಳ್ಳೋದು ಸರ್. ನಮ್ಮಂಥ ಬಡವರಿಗೆ ಅದೇ ದೊಡ್ಡ ಇದು ಸರ್. ಎಷ್ಟೋ 2,000 ಟೈಮಿಗೆ ಸಿಕ್ತಂದರೆ ಮಕ್ಕಳು ಮರಿಗೆಲ್ಲ ಏನೋ ಒಂದು ಓದೋಕ್ಕೋ ಬರೆಯೋಕ್ಕೋ ಎಷ್ಟೋ ಅನುಕೂಲ ಆಗುತ್ತೆ. ಇವರಿಗೆಲ್ಲ ಸುಮಾರು 8-9 ತಿಂಗಳಾಯಿತು ದುಡ್ಡೇ ಬಂದಿಲ್ಲ. ಅವ್ರ ಮನೆಗೂ ಅಂಗವಿಕಲ ಗಂಡ, ಪಾಪ ಇವರೊಬ್ಬರು ಸಾಕಬೇಕು. ಭಾಳ ಕಷ್ಟ ಆಗಿಬಿಟ್ಟಿದೆ ಅವ್ರದ್ದು. ಅಂತ ಬರ್ದಿದ್ದಾರಲ್ಲ, ಸ್ವಲ್ಪ ನೋಡಿ ನಿಗಾ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ಸರ್. ರೇಷನ್ ಅಕ್ಕಿ ಎಲ್ಲ ಬರುತ್ತೆ ಸರ್. ರೇಷನ್ ಅಕ್ಕಿ ಎಲ್ಲ ಬರುತ್ತೆ. ಅವ್ರು ಕೊಟ್ಟೋದು ರೇಷನ್ ಅಕ್ಕಿ ಬರೋದ್ರಿಂದ ಮತ್ತು ನಾವೆಲ್ಲ ಊಟ ಮಾಡ್ತಾ ಇದ್ದೀವಿ ಇವತ್ತು. ಇಲ್ಲ ಅಂದರೆ ನಾವು 50 ರೂಪಾಯಿ 60 ರೂಪಾಯಿ ಕೊಟ್ಟು ಎಲ್ಲಿಂದ ತರೋದು ಅಕ್ಕಿ ಎಲ್ಲ? ತುಂಬ ಕಷ್ಟ ಆಗ್ತಿತ್ತು. ನಾವು ಈಗ ಹಾರೋಯ್ತಲು ಅರ್ಸಳ ಗ್ರಾಮ ಪಂಚಾಯತಿ ಹಾರೋಯ್ತಲಿಂದ ಬಂದಿದ್ದೀವಿ. ನಾವೀಗ ಎಲ್ಲದೂ ಈಗ ಸರಾಯಿ ಈಗ ಶುರುವಾಗಿದೆ, ಅಕ್ರಮ ಆಗಿ ನಮ್ಮ ಊರಲ್ಲಿ ಮಾರ್ತಾ ಇದ್ದಾರೆ. ಭಾರಿ ತೊಂದರೆ ಅಂದರೆ ಭಾರಿ ತೊಂದರೆ ಆಗಿದೆ. ಇದು ಹೆಣ್ಮಕ್ಳು ಓದೋದ್ರಿಂದ ಹಿಡಿದು ಎಲ್ಲದೂ ಭಾರಿ ತೊಂದರೆ ಆಗಿದೆ. ನಾವು ಈ ಕೂಲಿ ಕೆಲಸ ಮಾಡೋರು, ಕೂಲಿ ಕೆಲಸಕ್ಕೆ ಹೋಗಿ 300 ರೂಪಾಯಿ ತಗೊಬಂದು ನಾವು ಮನೇಲಿ ಸಂಸಾರ ಮಾಡೋದು, ಇವರು ಎಣ್ಣೆ ಕುಡಿಯೋಕೆ ಕೊಡೋದು ಒಂದು ಗೊತ್ತಾಗ್ತಿಲ್ಲ. ಈಗ ಸರ್ಕಾರದಿಂದ ದುಡ್ಡು ಹಾಕ್ತಾಯಿದ್ರು. ಗೃಹಲಕ್ಷ್ಮಿ 4-5 ತಿಂಗಳಿಂದ ಹಾಕ್ತಾ ಇಲ್ಲ. ಏನೋ ಫಸ್ಟಿಗೆ ಸರ್ಕಾರ ಬಂತು ಅಂತ ಹೇಳಿ ಒಂದು 6-7 ತಿಂಗಳು ಹಾಕಿರು. ಆಮೇಲಿಂದ ದುಡ್ಡು ಬರ್ತಾನೆ ಇಲ್ಲ. ಅದನ್ನು ನಂಬ್ಕೊಂಡಾರು ನಾವು ಒಂದೊಂದು 2,000 ಬರ್ತಿತ್ತು. ಅದನ್ನಾರು ಏನಾರು ಸಂಸಾರಕ್ಕೆ ಹಾಕೋಣ ಅಂದರೆ ಅದು ಇಲ್ಲ. ಈಗ ಏನು ಮಾಡೋದು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಈಗ 4-5 ತಿಂಗಳಾಯಿತು ಸರ್, ಬರ್ತಾ ಇಲ್ಲ. ಅದಾರು ಬರ್ದಿದ್ರೆ ನಮ್ಮ ಸಂಸಾರನಾರು ನಡೀತಿತ್ತು. ಅದು ಇಲ್ಲ. ಈಗ ನಾವು ಜೀವನ ಮಾಡೋದೇ ತುಂಬ ಕಷ್ಟ ಆಗಿದೆ. ಈ ಎಣ್ಣೆ ಹಾವಳಿ ಬೇರೆ. ನಮ್ಮೂರಲ್ಲಂತೂ ಸಿಕ್ಕಾಪಟ್ಟೆ ಗಲ್ಲಿಯಲ್ಲೂ ಎಣ್ಣೆ ಇಟ್ಕೊಂಡು ಮಾರ್ತಾಯಿದ್ದಾರೆ. ಎಷ್ಟು ಹೇಳಿದ್ರು ನಾವು ಎಲ್ಲ ಕಡೆಯೂ ಕಂಪ್ಲೇಂಟ್ ಮಾಡಿದ್ವಿ, ಏನೂ ಆಗ್ತಾಯಿಲ್ಲ. ಗ್ರಾಮ ಪಂಚಾಯತಿಯಿಂದನೂ ಹೇಳಿಸಿದ್ವಿ, ಏನೂ ಮಾಡ್ತಾಯಿಲ್ಲ. ಈಗ ಪೊಲೀಸರೇ ಸಪೋರ್ಟಲ್ಲಿ ಇರಬೇಕಾದ್ರೆ ನಮ್ಗೆ ಏನು ಮಾಡ್ತಾರೆ ಸರ್? ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ, DC ಆಫೀಸಿಗೆ ಬಂದು ಈಗ ಅರ್ಜಿ ಕೊಟ್ಟಿದ್ದೀವಿ. ಇನ್ನು ಮುಂದೆನಾರು ನೋಡ್ಬೇಕು ಇನ್ನೇನು ಮಾಡ್ತಾರೆ ಅಂತ ಹೇಳಿ. ಅದು ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಬೃಹತ್ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಹೊರಟಿದ್ದೀವಿ, ಹೆಣ್ಮಕ್ಳೆಲ್ಲ ಸೇರಿ. ನಮಗೆ ಏನಾಯ್ತು ಅಂತ ಹೇಳಿದ್ರೆ, ನಾವು ಕೂಲಿಗೆ ಹೋಗ್ತಾ ಇರ್ತಿದ್ದೀವಿ. ಕೂಲಿ ಈಗ ಏನು ಮಾಡಿದ್ವಿ, ಕೆಲಸ ಕಳ್ಕೊಂಡ್ಬಿಟ್ಟಿವಿ ನಾವು. ಸಿದ್ದರಾಮಯ್ಯ ದುಡ್ಡು ಹಾಕ್ತಾನೆ ಬಿಡು ಅಂತ ಹೇಳ್ಕೊಂಡು ನಾವು ಕೂಲಿಗೆ ಹೋಗೋ ಕೆಲಸನ ಬಿಟ್ಬಿಟ್ಟಿವಿ. ಆವಾಗ ಈಗ 3 ತಿಂಗಳಿಂದ ನಮ್ಮ ಮಕ್ಕಳಿಗೆ ಹೊಟ್ಟೆಗೆ ಅನ್ನ ಇಲ್ಲ, ಬಟ್ಟೆ ಇಲ್ಲ. ಸಿದ್ದರಾಮಯ್ಯ ದುಡ್ಡು ಹಾಕ್ತೀನಿ ಅಂತ ಹೇಳಿ ಹಾಕೇ ಇಲ್ಲ. ನಮ್ಮನ್ನು ಕಾಗೆ ಹಾರಿಸ್ಬಿಟ್ಟಿದ್ದಾರೆ.
ಹಾಗಾಗಿ ನಮ್ಮ ಮನೆ ಗಂಡಸ್ರ ಹತ್ರ ಕೇಳಿದ್ರೆ ಗ್ಯಾಸ್ ಇಲ್ಲ ಅಂದರೆ ನೀ ಸಿದ್ದರಾಮನ್ ದುಡ್ಡು ಬರುತ್ತಲ್ಲ ಗ್ಯಾಸ್ ತುಂಬಿಸು, ನಾವು ಎಲ್ಲಿಂದ ತರ್ಸೋಣ? ಸೌದಿಗೆ ಹೋದ್ರೆ ಸರ್ ಕಟ್ಗಿಗೆ ಹೋಗಬೇಕು, ಫಾರಿಸ್ನರ್ ಬಿಡಲ್ಲ. ಏನು ಮಾಡ್ಬೇಕು ನಾವೀಗ? ಕಟ್ಗೆ ಮಾಡೋಕೆ ಹೋದ್ರೆ ಫಾರಿಸ್ನರ್ ಬಿಡ್ತಾ ಇಲ್ಲ, ಈ ಕಡೆ ನೋಡಿದ್ರೆ ಸಿದ್ದರಾಮಯ್ಯ ದುಡ್ಡಿಲ್ಲ, ಈ ಕಡೆ ನೋಡಿ ಕೆಲಸ ಕಳ್ತಿಲ್ಲ ಸರ್. ನಾವು ವಿಷ ಕುಡಿಯೋ ಲೆವೆಲಿಗೆ ಬಂದುಬಿಟ್ಟಿದ್ದೀವಿ. ಹಾಗಾಗಿ ಕೂಲಿಗೆಲ್ಲ ಹೋದರೆ ಎಷ್ಟೋ ಕಿಲೋಮೀಟ್ರ್ ಮಕ್ಕಳು ಬಿಟ್ಕೊಂಡು ಕೂಲಿಗೆ ಹೋದರೆ 300 ರೂಪಾಯಿ ತಂದರೆ 200 ರೂಪಾಯಿ ಗಂಡ ಕೊಡಬೇಕು, ಇಲ್ಲ 100 ರೂಪಾಯಿ ಕಾಲೇಜಿಗೆ ಕಳ್ಸೋಕ್ಕಾಗುತ್ತಾನೆ ಹೇಳಿ ಸರ್ ನೀವು? ಆಗಲ್ಲ, ಸಾಧ್ಯನೇ ಇಲ್ಲ. ಕ್ರಮ ತಗೊಂಡು ಇಲ್ಲ ಸರ್, ಎಲ್ಲ ಕಣ್ಮುಚ್ಚಿಗೆ ಕೂತ್ಕೊಂಡಿದ್ದಾರೆ, ಅಷ್ಟರೂ ಕಣ್ಮುಚ್ಚಿ ಕೂತಿದ್ದಾರೆ. ಅಬಕಾರಿಯರಂತೂ ಏನೂ ಇಲ್ಲ. 2000 ರೂಪಾಯಿ ಕೊಡ್ತಿದ್ದೀನಿ, ನೀನೇ ಅವಳು ಕೇಳೋಕ್ಕೆ? ನಾನು 2000 ರೂಪಾಯಿ ಅಬಕಾರಿ ಕಟ್ಟಳು ನಾನು ತಿಂಗಳ ರಿಪ್ಪನ್ಪೇಟೆ ಪೊಲೀಸ್ನರಿಗೆ ಕೊಡ್ತಿದ್ದಾಳೆ ತಿಂಗಳ ನಾನು ಅಂತ ಹೇಳ್ತಿದ್ದೆ ಸರ್. ಅದಕ್ಕೆ ನೀವೇ ನಾವು ಸೂಕ್ತವಾಗಿ ದಾರಿ ತೋರಿಸಿ ಸರ್, ನಮ್ಮ ತಾಳಿ ಭಾಗ್ಯವನ್ನು ಉಳಿಸ್ಕೊಡಿ ಸರ್, ಅದನ್ನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಾನು.